ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ಇವತ್ತು ಒಂದು ಫಿಲಮ್ನ ರಿವ್ಯೂ ಜೊತೆ ಬಂದಿದ್ದೀನಿ. ಆ ಫಿಲಮ್ ಯಾವುದಪ್ಪ ಅಂತ ಅಂದರೆ ಕಲ್ಕಿ 2898 AD. ಸೊ ಈ 2898 AD ಅಂತ ಯಾಕೆ ಮಾಡಿದ್ದಾರೆ ಅಂದರೆ, 2898 ಅಂದರೆ ಇವಾಗ ಪ್ರೆಸೆಂಟ್ ಅಂದರೆ ಕಲಿಯುಗ. 2898 -6000 ಇಯರ್ಸ್ ಬಂದ್ಬಿಟ್ಟು ಅದು ದ್ವಾಪರ ಯುಗ ಆಗಿರುತ್ತೆ. ಸೊ ಅಂದರೆ ಮಹಾಭಾರತ ಯಾವಾಗ ನಡೆದಿರುತ್ತೆ ಅದು. ಸೊ ಇಲ್ಲಿ ಏನು ಆಗ್ತಿದೆ ಅಂದರೆ, ಮಹಾಭಾರತಕ್ಕೂ ಮತ್ತು ಇವಾಗ ನಡೀತಾ ಇದೆಯಲ್ಲ ಏನು ಕಲಿಯುಗ, ಅದಕ್ಕೂ ಸ್ವಲ್ಪ ಲಿಂಕ್ ಮಾಡಿದ್ದಾರೆ. ಸೊ ಏನು ಅಂತ ಅಂದರೆ, ಈಗ ಅಶ್ವತ್ಥಾಮ ಅಂತ ಒಬ್ಬರು ಇದ್ದಾರೆ. ಸೊ ಅಶ್ವತ್ಥಾಮ ಬಂದ್ಬಿಟ್ಟು ಅಮಿತಾಬ್ ಬಚ್ಚನ್ ಅವರು ಮಾಡಿದ್ದಾರೆ ಅದರಲ್ಲಿ. ಸೊ ಅಶ್ವತ್ಥಾಮ ಬಂದ್ಬಿಟ್ಟು ಅವರು ಈಸ್ ಲೈಕ್ ಅಮರ ಅಂತ ಅಂದರೆ ಹಿ ವಿಲ್ ನಾಟ್ ಡೈ. ಸೊ ಫಿಲಮ್ ಸ್ಟಾರ್ಟಿಂಗಲ್ಲೇ ಮಹಾಭಾರತ ಸೀನ್ಸ್ ತೋರಿಸ್ತಾರೆ. ಸೊ ಯಾಕೆ ಈ ಅಶ್ವತ್ಥಾಮ ಕಲಿಯುಗಕ್ಕೆ ಬರ್ತಾನೆ, ಆಮೇಲೆ ಯಾತಕ್ಕೋಸ್ಕರ ಬರ್ತಾನೆ ಅಂತ ಅಂದ್ಬಿಟ್ಟು ನೀವು ಫಿಲಮ್ ನೋಡ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಅದು ಒಂಥರ ವಿಷುವಲ್ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿದೆ, ಸೂಪರಾಗಿದೆ. ಸೊ ಅದಾದ ನೆಕ್ಸ್ಟು ಮತ್ತೆ ಕಲಿಯುಗಕ್ಕೆ ಬರುತ್ತೆ. ಸೊ ಕಲಿಯುಗದಲ್ಲಿ ಏನೇನಾಗುತ್ತೆ, ಹೆಂಗಾಗುತ್ತೆ ಅಂತ, ಲೈಕ್ ಕಲಿಯುಗದಲ್ಲಿ ಇವಾಗ ಏನಾಗ್ತಿದೆ ಅಂತ ಅಂದರೆ, ಎಲ್ಲರೂ ಮೋಸ ಮಾಡೋದು, ಎಲ್ಲ ಇದರಲ್ಲೂ ಗ್ರೀಡಿನೆಸ್ ತೋರಿಸೋದು, ಈ ಥರ ಆಗ್ತಾಯಿದೆ. ಸೊ ಆ ಗ್ರೀಡಿನೆಸ್ಸು, ಮೋಸತನ, ಸುಳ್ತನ ಎಲ್ಲ ಜಾಸ್ತಿ ಆಗಿ 2898 ವರ್ಷ ಹೊತ್ತಿಗೆ ಫುಲ್ಲು ಭೂಮಿನೇ ಒಂಥರ ಈ ಮರಳುಗಾಡು ಹೆಂಗಿರ್ತದೋ ಆ ಥರ ಆಗಿರುತ್ತೆ ಇದು ವಿಷುವಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ನಿಮಗೆ ಅಲ್ಲಿ ನೀರು ಸಿಗಲ್ಲ, ಆಮೇಲೆ ಮರ ಗಿಡನೂ ಸಿಗಲ್ಲ, ಫುಲ್ಲು ಎಲ್ಲ ಎಷ್ಟು ಇದಾಗಿರುತ್ತೆ ಅಂತ ಅಂದರೆ ನಮಗೆ ನೋಡೋಕ್ಕೆ ಬೇಜಾರಾಗುತ್ತೆ, ಆ ಥರ ಆಗಿರುತ್ತೆ. ಸೊ ಆ ಥರ ಮಾಡ್ಕೊಬಾರ್ದು ಅಂತ ಅಂದರೆ ಎಲ್ಲರೂ ಪ್ರೀತಿಯಾಗಿರ್ಬೇಕು ಎಲ್ಲರ ಜೊತೆನೂ. ಸೊ ಆಮೇಲೆ ಎಲ್ಲರೂ ಗ್ರೀಡಿನೆಸ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಎಲ್ಲರಿಗೂ ಇರುತ್ತೆ, ಸ್ವಲ್ಪ ಆದಷ್ಟು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಸೊ ಅದೊಂದು ಕಲ್ತ್ಕೊಂಬರ್ತೀವಿ ಈ ಮೂವಿ ನೋಡಿದ್ಮೇಲೆ. ಸೊ ಮತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ, ಈ 2898 ಹೆಂಗೆ ಏನೇನಾಗಿರುತ್ತೆ ಅಂತ ಅಂದ್ಬಿಟ್ಟು, ಲೈಕ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಾಶಿ ಅಂತ ಒಂದಿರುತ್ತೆ. ಸೊ ಎಲ್ಲರೂ ಕಾಶಿಗೆ ಹೋಗ್ತಾ ಇರ್ತಾರೆ. ಯಾಕೆ ಹೋಗ್ತಾವ್ರೆ ಕಾಶಿಗೆ ಅಂತ ಅಂದ್ಬಿಟ್ಟು ನೀವು ಫಿಲಮಲ್ಲೇ ನೋಡಬೇಕಾಗುತ್ತೆ ಕಾಶಿಯಲ್ಲಿ. ಸೊ ಇನ್ನೊಂದು ಏನಪ್ಪ ಅಂತ ಅಂದರೆ ಕಾಂಪ್ಲೆಕ್ಸ್ ಅಂತ ಇದೆ. ಸೊ ಕಾಂಪ್ಲೆಕ್ಸಲ್ಲಿ ಅದು ಒಂಥರ ಈ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಅಂತಾರಲ್ಲ, ಸೊ ಆ ಥರ. ಸೊ ಅಲ್ಲಿ ಫ್ಲೋರ್ ಬೈ ಫ್ಲೋರ್ ಎಲ್ಲ ಇರುತ್ತೆ. ಸೊ ಆ ಫ್ಲೋರ್ಗೆ ಒಂದೊಂದು ಏನೇನೋ ಒಂಥರ ಇವಾಗ ಹೆಂಗಿದೆ ವರ್ಲ್ಡು ಆ ಥರ ಆ ಕಾಂಪ್ಲೆಕ್ಸಲ್ಲಿರುತ್ತೆ. ಸೊ ಆ ಕಾಂಪ್ಲೆಕ್ಸಿಂದ ಹೊರಗಡೆ ಬಂದರೆ ಬರೀ ಮರಳು ಭೂಮಿ. ಸೊ ಎಲ್ಲರೂ ಆ ಕಾಂಪ್ಲೆಕ್ಸಿಗೆ ಹೋಗೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಇಲ್ಲ ಅಲ್ಲಿಗೆ ಹೋಗಬೇಕು, ಇಲ್ಲಾಂದರೆ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಡ್ತಿರ್ತಾರೆ. ಸೊ ಅದರಲ್ಲೂ ಬರೋ ಕ್ಯಾರೆಕ್ಟರೇ ಭೈರವ. ಸೊ ಈ ಭೈರವ ಏನು ಅಂತ ಅಂದರೆ, ಈಸ್ ಲೈಕ್ ಗ್ರೀಡಿನೂ ಇರ್ತಾನೆ, ನಾನು ಕಾಂಪ್ಲೆಕ್ಸಿಗೆ ಹೋಗಬೇಕು ಅಂತ ಒಂದು ಏಮ್ ಇಟ್ಕೊಂಡಿರ್ತಾನೆ. ಸೊ ಈ ಥರ ಇರುತ್ತೆ. ಸೊ ಅವನು ನಿಜವಾಗ್ಲೂ ಕಾಂಪ್ಲೆಕ್ಸಿಗೆ ಹೋಗ್ತಾನಾ ಇಲ್ವೋ ಅನ್ನೋದು ನೀವು ಫಿಲಮ್ ನೋಡಿದಾಗಲೇ ಗೊತ್ತಾಗೋದು. ಸೊ ಅವನು ಹೇಗೆ ಕಾಂಪ್ಲೆಕ್ಸಿಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಒಂದು ಸೀನ್ಗಳು ಬರುತ್ತೆ. ಸೊ ಅದನ್ನು ನೋಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದುಬಿಟ್ಟು, ಈಗ ನಾನು ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ ಹೇಳಾಯಿತು. ಸೊ ನೆಕ್ಸ್ಟ್ ಇವಾಗ ಭೈರವ ಬಂದುಬಿಟ್ಟು ನಮ್ಮ ಪ್ರಭಾಸ್ ಅವ್ರು ಮಾಡಿರೋದು. ಸೊ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಅಲ್ಲಲ್ಲೇ ಒಂಥರ ಕಾಮಿಡಿನೂ ಚೆನ್ನಾಗಿದೆ ಅದ್ರ ಜೊತೆ. ಸೊ ಹೆಂಗೆ ಅಂತ ನಾನು ಬಿಟ್ಟು ಯಾರೂ ಇಲ್ಲ ಆ ಥರ ಅಂದ್ಬಿಟ್ಟು ಒಂದು ಹೀರೋಯಿಸಮ್ ತೋರಿಸೋದು, ಅಲ್ಲಿ ನೋಡಿದ್ರೆ ಝೀರೋ. ಈಗ ಅವನಿಗೆ ಸಖತ್ತು ಆಸೆ ಇರುತ್ತೆ ಕಾಂಪ್ಲೆಕ್ಸಿಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು. ಸೊ ಇವನು ಕಾಂಪ್ಲೆಕ್ಸಿಗೆ ಹೇಗೆ ಹೋಗ್ತಾನೆ ಅನ್ನೋದೇ ಈ ಫಿಲಮ್ನ ಮೂಲ. ಸೊ ಈ ಕಾಂಪ್ಲೆಕ್ಸ್ ಹೆಂಗೆ ಹೋಗ್ತಾನೆ, ಯಾವ ಥರ ಹೋಗ್ತಾನೆ ಅಂದ್ಬಿಟ್ಟು ನಿಮಗೆ ಈ ಫಿಲಮ್ ನೋಡ್ತಾ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಈಗಾಗಲೇ ಕೃಷ್ಣ ಹೇಳಿರ್ತಾನೆ ಮಹಾಭಾರತದಲ್ಲಿ, ನಾನು ನೆಕ್ಸ್ಟ್ ಅವತಾರ ಬರುವಾಗ ನೀನು ಅಶ್ವತ್ಥಾಮಗೆ ಹೇಳಿರ್ತಾನೆ, ನೀನು ನನಗೆ ಹೆಲ್ಪ್ ಮಾಡಬೇಕು, ಯಾರೂ ನನ್ನ ಸಾಯಿಸದೇ ಇರೋ ಥರ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮಾತು ತೊಗೊಂಡಿರ್ತಾನೆ. ಸೊ ಆ ಮಾತು ಪ್ರಕಾರನೇ ಈ ಅಶ್ವತ್ಥಾಮ ಬಂದುಬಿಟ್ಟು, ಸೊ
ಸುಮ್ಮನೆ ಆರಾಮಾಗಿ ಕೂತಿರ್ತಾನೆ. ಲೈಕ್ ಕೂತಿರ್ತಾನೆ ಅಂತಂದರೆ ಒಂದು ಗುಹೆಯಲ್ಲಿ ಜ್ಞಾನ ಮಾಡ್ತಿರ್ತಾನೆ. ಸೊ ಅವನಿಗೆ ಗೊತ್ತಾಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಹುಡುಗಿ ಅವನ ತಲೆಯೊಳಗೆ, ಅವನ ತಲೆಯಲ್ಲಿ ಒಂದು ಗ್ಲೋಯಿಂಗ್ ಆಬ್ಜೆಕ್ಟ್ ಥರ, ಅದೇನು ಅಂತ ಗೊತ್ತಿಲ್ಲ, ಆ ಮಣಿ ಥರ ಇರುತ್ತೆ. ಸೊ ಆ ಮಣಿನೇ ಅವನಿಗೆ ಹುಡ್ಕೊಂಡು ಬರುತ್ತೆ. ಸೊ ಆ ಥರ ಆಗುತ್ತೆ. ಸೊ ಆ ಮಣಿ ಏನು ಅಂತ ಅಂದರೆ, ಆ ಕಲ್ಕಿ ಎಲ್ಲಿ ಹುಡ್ತಾ ಇದ್ದಾರೋ ಅಲ್ಲಿ ಹೋದರೆ ಅದು ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ. ಸೊ ಈಗ ಕಲ್ಕಿ ಯಾರು, ಹೇಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಇನ್ನು ಮುಂದೆ ಹಾಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ದೀಪಿಕಾ ಪಡುಕೋನೆ ಕ್ಯಾರೆಕ್ಟರು. ಸೊ ಅವರೇ ಬಂದ್ಬಿಟ್ಟು ಕಲ್ಕಿನ ಈ ಕಲಿಯುಗಕ್ಕೆ ಕರ್ಕೊಂಬರೋದು. ಲೈಕ್ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಸೊ ಪ್ರೆಗ್ನೆಂಟ್ ಹೇಗಾಗ್ತಾರೆ ಅಂದ್ಬಿಟ್ಟು ಅದು ಇನ್ನೂ ಗೊತ್ತಿಲ್ಲ, ಅದು ಹಿಂಗಾಯಿತು, ಯಾವ ಥರ ಆಯಿತು ಅಂತ. ಸೊ ಇಲ್ಲಿ ಏನಾಗ್ತಿರುತ್ತೆ ಅಂದರೆ ಎಕ್ಸ್ಪೆರಿಮೆಂಟೇಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಇನ್ನೊಬ್ಬ ಬರ್ತಾನೆ, ಯಾರು ಹೇಳಿ, ವಿಲನ್ ಯಾರು ಗೊತ್ತಾ? ವಿಲನ್ ಬಂದ್ಬಿಟ್ಟು ಯಾಸ್ಕಿ ಅಂತ. ಸೊ ಹೆಸ್ರೇ ನೋಡಿ ಹೆಂಗಿದೆ, ಯಾಸ್ಕಿ. ಸೊ ಯಾಸ್ಕಿ ಬಂದ್ಬಿಟ್ಟು ಅವರಿಗೆ ಮೊದಲೇ ಗೊತ್ತಿರುತ್ತೆ, ಈ ಥರ ಬರ್ತಾನೆ ಕಲ್ಕಿ ಬರ್ತಾನೆ, ಕಲ್ಕಿ ಬಂದ್ಬಿಟ್ಟು ನಮ್ಮನ್ನ ಡೆಸ್ಟ್ರಾಯ್ ಮಾಡಾಕ್ತಾನೆ ಅಂದ್ಬಿಟ್ಟು. ಸೊ ಮೊದಲೇ ಗೊತ್ತಿರುತ್ತೆ. ಸೊ ಅದಕ್ಕೆ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ, ಈ ಕಲ್ಕಿ ಬಂದ ತಕ್ಷಣ ನಾನು ಅವನ ಪವರೆಲ್ಲ ನಾನೇ ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಎಲ್ಲ ಯಾರ್ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಅವ್ರನ್ನೆಲ್ಲನೂ ಕರ್ಕೊಂಡ್ಬಂದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ. ಸೊ ಆಮೇಲೆ ಬರ್ತಾ ಇವನು ಏನು ಮಾಡ್ತಾನೆ ಅಂತಂದರೆ, ಲೈಕ್ ಭೈರವ ಬಂದ್ಬಿಟ್ಟು ಬುಜ್ಜಿ ಇಟ್ಕೊಂಡಿರ್ತಾನೆ. ಬುಜ್ಜಿ ಗೊತ್ತಲ್ಲ, ಕಾರ್ ಆಫ್ ದ ಇಯರ್ ಥರ ಇದೆ. ಲೈಕ್ ಏನು ದೊಡ್ಡದಿದೆ, ಹ್ಯೂಜ್ ಆಗಿದೆ ಅಂದರೆ. ನಾನು ಹೋಗಿದ್ದು ಬಂದ್ಬಿಟ್ಟು 3D ಫಿಲಮ್ಗೆ. ಸೊ 3D ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಸಖತ್ತಾಗಿತ್ತು. ಸೊ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ, ಈ ಹೆಂಗೆ ಅವನು ಕಾಂಪ್ಲೆಕ್ಸಿಗೆ ಹೋಗ್ತಾನೆ ಅಂದ್ಬಿಟ್ಟು. ಸೊ ಈಗ ಹೆಂಗೆ ಅಂತ ಅಂದರೆ, ಲೈಕ್ ಈ ದೀಪಿಕಾ ಪಡುಕೋನೆ ಬಂದ್ಬಿಟ್ಟು ಬೇರೆ ಲೈಕ್ ಈ ವರ್ಲ್ಡ್ ಸೇವ್ ಮಾಡೋಕ್ಕೋಸ್ಕರ ಇನ್ನೊಬ್ಬರು ಒಂದು ಜನ ಇರ್ತಾರೆ. ಸೊ ಆ ಜನ ಕಂಟ್ರಿ ಇಲ್ಲಾಂದರೆ ಆ ವಿಲೇಜಿಗೆ ಹೋಗ್ತಾಳೆ. ಸೊ ಆ ವಿಲೇಜಿಗೆ ಹೇಗೆ ಹೋಗ್ತಾನೆ ಅಂದ್ಬಿಟ್ಟು ನೀವು ಈ ಫಿಲಮ್ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ ಅಂತ ಅಂದರೆ, ಆವಾಗ ಅಶ್ವತ್ಥಾಮ ಬಂದ್ಬಿಟ್ಟು 8 ಅಡಿ ಇರ್ತಾನೆ. ಆಮೇಲೆ ಈ ಭೈರವ ಬಂದ್ಬಿಟ್ಟು 6 ಅಡಿ ಇಲ್ಲ 6.5 ಅಡಿ ಇರ್ತಾನೆ. ಸೊ ಇವ್ರಿಗೂ ಫೈಟ್ ಆಗುತ್ತೆ. ಸೊ ನೆಕ್ಸ್ಟ್ ಹಂಗೆ ಫೈಟ್ ಆಗ್ತಾ ಇವನು ನಮ್ಮ ಅಶ್ವತ್ಥಾಮ ಬಂದ್ಬಿಟ್ಟು ಬುಜ್ಜಿನ ಸಾಯಿಸ್ಬಿಡ್ತಾನೆ ಅಂತಂದರೆ ಲೈಕ್ ಫಿನಿಷ್ ಮಾಡಿಬಿಡ್ತಾನೆ. ಸೊ ಅದಾದಮೇಲೆ ಮತ್ತೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಫೈಟ್ ಮಾಡೋಕ್ಕೆ ರೆಡಿ ಆಗ್ತಾನೆ. ಸೊ ಆಮೇಲೆ ವಿಲೇಜ್ಗೆ ಹೋಗಬೇಕಾಗಿರುತ್ತೆ. ಸೊ ಆ ವಿಲೇಜ್ಗೆ ಹೇಗೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ನಾನು ಆವಾಗಲೇ ಹೇಳಿದ್ನಲ್ಲ, ಫಿಲಮ್ ನೋಡಬೇಕಾಗುತ್ತೆ. ಸೊ ಆ ವಿಲೇಜಿಗೆ ಹೋದ್ಮೇಲೆ ಫುಲ್ಲು ಒಂಥರ ಇದು ನಾನು ನಿಮ್ಮ ಕಡೆನೇ, ನಮ್ಮನ್ನು ಸೇರಿಸ್ಕೊಂಬಿಡಿ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನಾಟಕ ಆಡ್ತಾನೆ. ಸೊ ಆಮೇಲೆ ಹಂಗೋ ಹಿಂಗೋ ಗೊತ್ತಾಗ್ಬಿಡುತ್ತೆ, ಇವನು ಬಂದಿರೋದೇ ಈ ಕಾಂಪ್ಲೆಕ್ಸಿಗೆ ಹೋಗೋಕ್ಕೋಸ್ಕರ. ಆ ಕಾಂಪ್ಲೆಕ್ಸಿಗೆ ಹೋಗದೇ ಇರೋ ಥರ ಮಾಡಬೇಕು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಶ್ವತ್ಥಾಮ ಎಲ್ಲ ರೆಡಿಯಾಗಿರ್ತಾನೆ. ಸೊ ಅದಾದಮೇಲೆ ಈ ಟೈಮಲ್ಲೇ ಈ ಯಾಸ್ಕಿನ್ ಅವರ ಲೈಕ್ ಸೇನಾಧಿಪತಿ ಬಂದ್ಬಿಟ್ಟು ಆ ವಿಲೇಜಿಗೆ ಎಂಟ್ರ್ ಆಗಿಬಿಡ್ತಾರೆ. ಗೊತ್ತಾಗ್ಬಿಡುತ್ತೆ, ಇಲ್ಲೇ ಇದ್ದಾರೆ ಈ ಯಾರದು ಕಲ್ಕಿನ ಜನ್ಮ ಕೊಡೋಳು ಇಲ್ಲೇ ಇದ್ದಾಳೆ ಅಂದರೆ ಅಲ್ಲೆಲ್ಲರೂ ಮಾಮ ಅಂತ ಕರೀತಿರ್ತಾರೆ, ಅಮ್ಮ ಅಂತ ಕರೀತಾ ಇರ್ತಾರೆ. ಸೊ ಆ ಅಮ್ಮ ಬಂದ್ಬಿಟ್ಟು ಇಲ್ಲೇ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಸೊ ಅವನು ಬರ್ತಾನೆ, ಅವನು ಒಂಥರ ಸಾಯಿಸೋಕ್ಕೆ ಲೈಕ್ ಯಾಸ್ಕಿನ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾನೆ. ಸೊ ಆವಾಗ ಯಾಸ್ಕಿನ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಬೇಕಾದ್ರೆ ಅವನಿಗೆ ಏನೋ ಗೊತ್ತಿಲ್ಲ, ಅವನು ಈ ನಮ್ಮ ಯಾರೋ ಅವನ ಹೆಸರು ಅಶ್ವತ್ಥಾಮ ಫುಲ್ಲು ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಸಾಯಿಸ್ಬಿಟ್ಟಿರ್ತಾನೆ, ಲೈಕ್ ಆಲ್ಮೋಸ್ಟ್ ಅನ್ಕಾನ್ಷಿಯಸ್ ಆಗಿರ್ತಾನೆ. ಸೊ ಅವನದು ಈ ಅಶ್ವತ್ಥಾಮ ಹತ್ರ ಒಂದು ಕಡ್ಡಿ ಇರುತ್ತೆ, ಲೈಕ್ ಕಡ್ಡಿ ಇಲ್ಲ, ಒಂದು ಕೋಲಿರುತ್ತೆ. ಆ ಕೋಲು ಆ್ಯಕ್ಚುಲಿ ಬೇರೆಯವ್ರದ್ದು, ಲೈಕ್ ಆ ವೆಪನ್ ಬಂದ್ಬಿಟ್ಟು ಬೇರೆಯವ್ರದ್ದು. ಆ ವೆಪನ್ ಯಾರ್ದು ಅಂತ ಅಂದ್ಬಿಟ್ಟು ನೀವು ಫಿಲಮ್ ನೋಡಿದಾಗಲೇ ಗೊತ್ತಾಗುತ್ತೆ. ಸೊ ಆವಾಗ ಆ ವೆಪನ್ ಮುಟ್ಟಿದ ತಕ್ಷಣ, ಲೈಕ್ ಭೈರವ ಆ ವೆಪನ್ ಮುಟ್ಟಿದ ತಕ್ಷಣ ಆ ಕ್ಯಾರೆಕ್ಟರು ಹಂಗೆ ಓಪನ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಮಹಾಭಾರತ ಕ್ಯಾರೆಕ್ಟರು ಸ್ಟಾರ್ಟ್ ಆಗುತ್ತೆ. ಸೊ ಅದು ಸ್ಟಾರ್ಟ್ ಆದಮೇಲೆ ನೆಕ್ಸ್ಟು
ಎಲ್ಲರನ್ನೂ ಹೊಡೆದ್ಬಿಡ್ತಾನೆ. ಲೈಕ್ ತಗೊಂಡು ಎಲ್ಲ ಹೊಡೆದ್ಬಿಡ್ತಾನೆ. ಆಮೇಲೆ ಅದೇನೋ ಗೊತ್ತಿಲ್ಲ, ಆಮೇಲೆ ಎಲ್ಲ ಹೊಡೆದ್ಬಿಟ್ಟು ಆಮೇಲೆ ಇವ್ರೇನು ಅಂದ್ಕೊಂಡ್ಬಿಡ್ತಾರೆ ಎಲ್ಲರೂ ವಿಲೇಜವರು, ಓ ಏನಪ್ಪ ಇದು ಇಷ್ಟೊಂದು ಪವರ್ ಬಂದುಬಿಟ್ಟಿದೆ, ನಮ್ಗೆ ಯಾರೂ ಇಲ್ಲ ಏನೂ ಮಾಡಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊತಾನೆ. ಸೊ ಅದಾದಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಅಂದರೆ ಅವನಿಗೆ ಮತ್ತೆ ಕಾನ್ಷಿಯಸ್ನೆಸ್ ಬರುತ್ತೆ. ಸೊ ಆವಾಗ ಕಾನ್ಷಿಯಸ್ನೆಸ್ ಬಂದಾಗ, ಓ ಇಲ್ಲಿ ನನ್ನ ಕಾಂಪ್ಲೆಕ್ಸ್ ಹೋಗೋ ಚಾನ್ಸ್ ನನ್ನ ಕೈಯಲ್ಲೇ ಇದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಈ ಅಮ್ಮ ಅಂತಂದರೆ ಮಾ ಅಂತ ಹೇಳ್ತಿರ್ತಾರಲ್ಲ, ಲೈಕ್ ಅದೇ ಈ ಕಲ್ಕಿನ ಜನ್ಮ ಕೊಡೋಳು. ಸೊ ಅವಳನ್ನ ಕರ್ಕೊಂಡು ಓಡೋಗ್ಬಿಡ್ತಾನೆ ಕಾಂಪ್ಲೆಕ್ಸಿಗೆ. ಸೊ ಅದಾದಮೇಲೆ ಏನಾಗುತ್ತೆ ಅನ್ನೋದೇ ನೆಕ್ಸ್ಟ್ ಪಾರ್ಟು. ಸೊ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಕಲ್ಕಿ ಒಂದು 8 to 8 ಪಾರ್ಟ್ಸ್ ಬರುತ್ತೆ ಅಂತ ಹೇಳ್ತಾಯಿದ್ದಾರೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನೆಕ್ಸ್ಟು ಏನು ತೊಗೊಂಡು ಹೋಗ್ಬೋದು ಈ ಫಿಲಮಿಂದ ಅಂತಂದರೆ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರಲ್ಲ, ಆ ಥರ ಇರಬೇಕು. ಇಲ್ಲ ಅಂತ ಅಂದರೆ ನಮ್ಮ ಏನಿದೆ ಈಗ ಭೂಮಿ, ಅದು ನರಕ ಆಗೋದ್ರಲ್ಲಿ ಯಾವ ಡೌಟೇ ಇಲ್ಲ. ಸೊ ಎಲ್ಲರೂ ಒಟ್ಟಾಗಿ ಒಂದಾಗಿರಬೇಕು. ಸೊ ಇದೇ ಥರ ರಿವ್ಯೂ ಹಾಗೂ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ, ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.